ಯಾಕಗಸ್ತ್ಯ? ಗಾಡಿ ಏನಾದ್ರೂ ಕೆಟ್ಟೋಯ್ತಾ? ಗಾಡಿ ಏನ್ ಕೆಟ್ಟೋಗಿಲ್ಲ ಅಮ್ಮ. ಗಾಡಿ ಒಳಗಡೆ ಒಬ್ಳು ಲೇಡಿ ಇದ್ಲಲ್ಲ, ಅವಳ ತಲೆ ಕೆಟ್ಟೋಗಿರೋದು. ಏನಾಯ್ತು ಅಗಸ್ತ್ಯ? ಅಕ್ಕ, ಯಾರೆಲ್ಲ ಪ್ರಾಪರ್ಟೀಸ್ ನಮ್ಮ ಹೆಸರಿಗೆ ಮಾಡಿದಾರಲ್ಲ ಆ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಏನಂತಮ್ಮ? ಚಿಕ್ಕಮ್ಮ ಏನೋ ಡಾಕ್ಯುಮೆಂಟ್ಸ್ ಅಂತಿದ್ರು. ಹಾ, ಏನಿಲ್ಲ ಕಣೋ. ಅದು ಒಂದ್ ನಿಮಿಷ ಇರು. ಹೋಗು. ಅಮ್ಮ. ಅಗಸ್ತ್ಯ, ಈಗ ನೀವೆಲ್ಲಿದ್ದೀರಾ? ಭಕ್ತಿಯಲ್ಲಿ ಕಾರ್ ಒಳಗಡೆ ಇದ್ದಾಳಾ? ಇಲ್ಲ ಅಮ್ಮ, ಅವಳಿಗೆ ಕಾರಲ್ಲಿ ಹೋಗೋದು ಇಷ್ಟ ಇಲ್ವಂತೆ. ಅದಕ್ಕೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಏನು ಪಾದಯಾತ್ರೆನಾ? ಅಗಸ್ತ್ಯ, ಏನ್ ತಮಾಷೆ ಮಾಡ್ತಿದ್ಯೇನೋ? ಭಕ್ತಿಯಲ್ಲಿ ನಿಜವಾಗ್ಲೂ ನಡ್ಕೊಂಡು ಹೋದ್ಲಮ್ಮ. ಕಾರ್ ಸ್ಟಾರ್ಟ್ ಆದಾಗ್ಲಿಂದ ಇವಳ್ದು ಬರೀ ಮಾತು ಮಾತು ಮಾತು. ನನಗೆ ಡ್ರೈವಿಂಗ್ ಹೇಳ್ಕೊಡ್ತಾಳೆ, ನಂಗೇನ್ ಕಾರ್ ಓಡ್ಸಕ್ ಬರಲ್ವಾ? ಅದಕ್ಕೆ ನಟರಾಜ ಸರ್ವಿಸ್ ಮಾಡ್ಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅಲ್ವೋ, ಭಕ್ತಿನ ಒಬ್ಳನೆ ಹೋಗೋದಕ್ ಬಿಟ್ಟು ನೀನಿಷ್ಟು ಆರಾಮಾಗಿ ಕೂತಿದ್ಯಾ? ಇನ್ನೇನ್ ಮಾಡ್ಲಿ? ನಾನೇನಾದ್ರೂ ಅವಳಿಗೆ ಹೇಳುದ್ನಾ ಒಬ್ಳೆ ಹೋಗು ಅಂತ? ಬೇಕಿದ್ರೆ ವಾಪಸ್ ಬರ್ತಾಳ್ ಬಿಡು. ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ ಅಗಸ್ತ್ಯ. ನೋಡು, ಈಗ್ಲೇ ಅವಳ ಹತ್ರ ಹೋಗು. ಅವಳೇ ಬರ್ತಾಳ್ ಬಿಡಮ್ಮ. ಅಮ್ಮ, ಮೈಸೂರೇನ್ ಹತ್ರನಾ ಇದೆ? 150 ಕಿಲೋಮೀಟರ್ ಇದೆ. ಸ್ವಲ್ಪ ಹೊತ್ತಲ್ಲಿ ಕಾಲ್ ನೋವು ಅಂತ ಅವಳೇ ವಾಪಸ್ ಬರ್ತಾಳೆ. ಇಲ್ಲ ಅಂದ್ರೆ ಸುಸ್ತಾಗಿ ಯಾವ್ದಾದ್ರು ಮೂಲೆ ಕೂತಿರ್ತಾಳೆ. ನೀನ್ ತಲೆ ಕೆಡ್ಸ್ಕೋಬೇಡ ಬಿಡು. ಇಷ್ಟೊಂದು ಬೇಜವಾಬ್ದಾರಿಯಾಗಿ ಮಾತಾಡ್ಬೇಡ ಅಗಸ್ತ್ಯ. ಹೆಣ್ಮಕ್ಳನ್ನ ಹೀಗೆಲ್ಲ ಗೊತ್ತಿಲ್ದಿರೋ ಜಾಗದಲ್ಲಿ ಬಿಡೋದು ಅಪಾಯ ಕಣೋ. ಹಲೋ ಅಮ್ಮ, ನೀವ್ ಅನ್ಕೊಂಡಿರಷ್ಟು ಪಾಪದ ಹುಡುಗಿ ಏನಲ್ಲ ಅವಳು.